ಒಂದು 10 ವರ್ಷ ಮಾಡಿದೆ. ಹಾ ಆಮೇಲೆ ಮೇನ್ ಗಾಡಿ ಅಂದ್ರೆ ರಾತ್ರಿ ಹಗಲು ನಿದ್ರೆ ಬಿಡಬೇಕು. ಅದಕ್ಕೆ ಬ್ಲೇಡ್ ಸೆಟ್ ಬರುತ್ತೆ ಬ್ಯಾಕಿಗೆ. ಇದರಲ್ಲಿ ಬ್ಲೇಡ್ ಸೆಟ್ ಇಲ್ಲ ಬ್ಯಾಕ್ ಇದೆ, ಚಾರ್ಜಿಂಗ್ ಬೋರ್ಡ್ ಇದೆ. ಟೈಮಿಂಗ್ ಕೇಳ್ತಿರ್ತಾರೆ, ಹೊರಡುವಾಗನೇ ಕೇಳ್ತಾರೆ ಎಷ್ಟೊತ್ತಿಗೆ ಮುಟ್ಟ ರೀಚ್ ಆಗತ್ತೆ ನಮ್ಗೆ ಗೊತ್ತಾಗತ್ತೆ ಇಲ್ಲಿ ಗಾಡಿ. ಸೊ ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಆಕ್ಚುಲಿ ಇದು ಡೇ ಟೈಮ್ ಅಲ್ಲಿ ಪ್ಲಾನ್ ಮಾಡಿದ ವಿಡಿಯೋ. ಸ್ವಲ್ಪ ನೈಟ್ ಆಯ್ತು, ಬಟ್ ಸ್ಟಿಲ್ ಗಾಡಿ ಲೈಟಿಂಗ್ ಲುಕ್ಸ್ ನೈಟಿಗೆ ಒಳ್ಳೆ ಸೂಟ್ ಆಗ್ತಾ ಇತ್ತು. ಸೊ ನಾವ್ ಇವತ್ತು ವಿಡಿಯೋ ಮಾಡ್ತಾ ಇರುವ ಗಾಡಿ ಸಾಯಿ ದುರ್ಗಾ ಟ್ರಾನ್ಸ್ಪೋರ್ಟ್ ಹೇಳಿ. ಸೊ ಇದು ಬಂದು ಅಶೋಕ್ ಲೇಲ್ಯಾಂಡ್ BS6 ಗಾಡಿ, ದಾಮೋದರ್ ಬಾಡಿ. ಬಟ್ ನಿಮ್ಗೆ ಇದೆಲ್ಲ ಇನ್ನೊಂದು ಮೇನ್ ಡಿಫ್ರೆನ್ಸ್ ಅಂತ ನಾವು ನೋಡಿದ್ರೆ ಹೆಡ್ಲೈಟ್ ಶೇಪ್ ನೋಡ್ಬೋದು. ಇದೊಂದು ಬೇರೆ ಯುನೀಕ್ ತರ ಶೇಪ್. ಲೇಟೆಸ್ಟ್ ದಾಮೋದರ್ ಶೇಪು ಅಲ್ಲ, ಅಂದ್ರೆ ಓಲ್ಡ್ ದಾಮೋದರ್ ಶೇಪು ಅಲ್ಲ. ಒಂದು ಮಿಡ್ ಜೆನ್ ದಾಮೋದರಲ್ಲಿ ಈ ಟೈಪ್ ಇದೊಂದು ಶೇಪ್ ಪ್ರಿಫರ್ ಮಾಡಿದ್ರು. ಸೊ ಇದು ನೀವು ನೋಡ್ಬೋದು, ಈ ತರದೊಂದು ಶೇಪ್ ನಿಮ್ಗೆ ಬರುತ್ತೆ ಗಾಡಿಯಲ್ಲಿ. ಸೊ ಮತ್ತೆ ಫ್ರಂಟ್ ಲೈಟಿಂಗ್ ಅಲ್ಲಿ ನೋಡಿದ್ರೆ ಇಲ್ಲೇ ನಿಮ್ಗೆ ಹ್ಯಾಲೋಜನ್ ಲೈಟ್ಸ್ ಹಾಕಿದ್ರು. ಮತ್ತೆ ಇದೆಲ್ಲ ಒಂದು ಡೆಕೋರೇಟಿವ್ಗೆ ಒಂದು ಲೈಟಿಂಗ್ಸ್ ಯೂಸ್ ಮಾಡಿದ್ದು. ಮತ್ತೆ ಕೆಳಗಡೆ ನಿಮ್ಗೊಂದು ಫಾಗ್ ಲೈಟ್, LED ಫಾಗ್ ಲೈಟ್, ಮತ್ತೆ ಕಂಪ್ಲೀಟ್ ನಿಮ್ಗೊಂದು ಲೈಟಿಂಗ್ ಸೆಟಪ್ ನೋಡ್ಬೋದು ಯಾವ ತರ ಇದೆ ಹೇಳಿ. ಮೇಲ್ಗಡೆ ಆಗಿರ್ಬೋದು, ಕೆಳಗಡೆ ಆಗಿರ್ಬೋದು, ಒಂದು ಕಂಪ್ಲೀಟ್ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ರು. ಈಗ ನಾವು ಗಾಡಿದೊಂದು ಸೈಡ್ ಪ್ರೊಫೈಲ್ ಅಲ್ಲಿ ನಾವು ನೋಡಿದ್ರೆ ಸೊ ನೋಡ್ಬೋದು, ಇದೊಂದು ಗಾಡಿ ಕಂಪ್ಲೀಟ್ ಸೈಡ್ ಪ್ರೊಫೈಲ್ ಯಾವ ತರ ಇದೆ ಹೇಳಿ. ಸೊ ಟಾಪ್ ಅಲ್ಲಿ ನಿಮ್ ಕ್ಯಾರಿಯರ್ ಬರುತ್ತೆ, ಮತ್ತೆ ಕ್ಯಾರಿಯರ್ ಆಕ್ಸೆಸ್ ಮಾಡ್ಲಿಕ್ಕೆ ಇಲ್ಲೊಂದು ಲ್ಯಾಡರ್ ಎಲ್ಲ ಇದೆ. ಸೊ ಒಂದು ವೈಟ್ ಮತ್ತೆ ಯೆಲ್ಲೋ ಥೀಮ್ ಅಲ್ಲಿ ನಿಮ್ ಗಾಡಿ ಇದೆ. ಸೊ ನಾನಿದೀಗ ಒಂದು ಫಸ್ಟ್ ಟೈಮ್ ನೈಟ್ ಟೈಮ್ ಅಲ್ಲಿ ಶೂಟ್ ಮಾಡ್ತಾ ಇರೋದು. ಸೊ ನೋಡ್ಬೋದು, ಇದ್ರಲ್ಲಿ ನಿಮ್ ಕಂಪ್ಲೀಟ್ ಒಂದು ಗಾಡಿ ಲೈಟಿಂಗ್ಸ್ ಎಲ್ಲ ಕ್ಲೀನ್ ಆಗಿ ತೋರುತ್ತೆ. ಸೊ ಗಾಡಿ ನಿಮ್ ಕೆಳಗಡೆ ಎಲ್ಲ ಒಂದು ಲೈಟಿಂಗ್ ಸೆಟಪ್ ಇದೆ. ಸೊ ಕೆಲವುದೆಲ್ಲ ಆನ್ ಮಾಡ್ಲಿಲ್ಲ, ಇನ್ನು ಆನ್ ಮಾಡ್ಬೇಕು. ಮತ್ತೆ ಈ ಸೈಡ್ ಅಲ್ಲಿ ನಿಮ್ ಕಂಪ್ಲೀಟ್ ಒಂದು ಡಿಕ್ಕಿ ಸ್ಟೋರೇಜ್ ಸ್ಪೇಸ್. ಸೊ ಇದು ಯೂಶುವಲಿ ಸ್ಟೋರೇಜ್ ಯಾವ ತರ ಇದೆ ಹೇಳಿದ್ರೆ, ದಾಮೋದರ ಎಲ್ಲ ಬಸ್ ಬಾಡಿಯಲ್ಲೂ ಸೇಮ್ ಡಿಕ್ಕಿ ಸ್ಟೋರೇಜ್ ಬರುತ್ತೆ 10 ಮೀಟರ್ ಅಲ್ಲಿ. ಸೊ ಅದಕ್ಕೆ ನಾವು ಇದ್ರ ಸಹ ಸ್ಟೋರೇಜ್ ತೋರಿಸ್ತಾ ಇಲ್ಲ. ಸೊ ಈ ಗಾಡಿ ನೀವು ಇನ್ನೊಂದು ಯುನಿಕ್ನೆಸ್ ನೋಡ್ಬೋದು, ಸೈಡ್ ಅಲ್ಲಿ ನಿಮ್ಗೆ ವೀಲ್ ಕ್ಯಾಪ್ ಎಲ್ಲ ಹಾಕಿದೆ, ತೆಗಿಲಿಲ್ಲ. ಯೆಲ್ಲೋ ಕಲರ್ ವೀಲ್ ಕ್ಯಾಪ್ ಇದ್ರಲ್ಲಿ ಸಿಗುತ್ತೆ. ಟಿಕೆಟ್ ಬುಕ್ಕಿಂಗಿಗೆ www.saidurgatransport.com. ಸೊ ಈ ಬಸ್ ಒಂದು BS6 ಬಸ್. ಸೊ ಈಗ ನಾವೀಗ ಗಾಡಿದೊಂದು ರೇರ್ ಪ್ರೊಫೈಲ್ ಹೋಗಿ ರೇರ್ ಪ್ರೊಫೈಲ್ ನೋಡೋದಿದ್ರೆ ನೋಡ್ಬೋದು. ಸೊ ಇದೊಂದು ಕಂಪ್ಲೀಟ್ ರೇರ್ ಪ್ರೊಫೈಲ್. ಸೊ ಇಲ್ಲಿಂದ ನಿಮ್ಗೆ ಎಕ್ಸಾಕ್ಟ್ ಲುಕ್ ದಾಮೋದರ ಇದು ಸಿಗತ್ತೆ. ದಾಮೋದರದ ಈಗ ಓಲ್ಡ್ ಶೇಪ್ ಎಲ್ಲ ಇದೇ ಟೈಪ್ ಬರ್ತೈತೆ. ಸೊ ಬನ್ನಿ ಒಳಗೋಗಿ ಇದರದೊಂದು ಚಾಲಕರನ್ನ ಮತ್ತೆ ನಿರ್ವಾಹಕರನ್ನ ಮಾತಾಡ್ಸೋ. ಈಗ ಸಾಯಿ ದುರ್ಗದ ಕ್ಯಾಪ್ಟನ್ ನಮ್ ಜೊತೆ ಇದ್ರ. ಅಣ್ಣ ವೆಲ್ಕಮ್ ಟು ಚಾನಲ್. ಅಣ್ಣ ನಿಮ್ದೊಂದು ಹೆಸರು ಹೇಳಿ, ಮತ್ತೆ ಯಾವ ಊರು? ನನ್ನ ಹೆಸರು ಸಾದಿಕ್ ಅಂತ. ಓಕೆ. ನನ್ನೂರು ತೀರ್ಥಹಳ್ಳಿ. ಓಕೆ. ಸೊ ಅಲ್ಲಿಂದ ನೀವು ಇಲ್ಲಿಗೊಂದು ಹೇಗೆ ಶಿಫ್ಟ್ ಆದ್ರಿ? ಅಂದ್ರೆ ತೀರ್ಥಹಳ್ಳಿಯಿಂದ ಉಡುಪಿ ಸೈಡ್? ಅಲ್ಲಂದ್ರೆ ನಾ ಮುಂಚೆ ಮೀನ್ ಗಾಡಿ ಬಂದಿದ್ದು ಮಲ್ಪೆಗೆ. ಓಕೆ. ಮೀನ್ಗಾಡಿ ಒಂದು 10 ವರ್ಷ ಮಾಡಿದೆ. ಆಮೇಲೆ ಈಗ ರೀಸೆಂಟ್ಲಿ ಬಸ್ಸಿಗೆ ಒಂದು 9 ತಿಂಗಳಾಯ್ತು. 9 ತಿಂಗಳಾಯ್ತು. ಸೊ ಈಗ ಮೇನ್ಲಿ ಈಗ ಮೀನ್ ಗಾಡಿಗೂ ನಿಮ್ಗೆ ಈಗ ಈ ಬಸ್ಸಿಗೂ ಅಂದ್ರೆ ಪ್ಯಾಸೆಂಜರ್ ವೆಹಿಕಲ್ ಒಂದು ಯಾವ ತರ ಮೇನ್ ಚೇಂಜಸ್ ನಿಮ್ಗೆ ಆಯ್ತು? ಮೀನ್ ಗಾಡಿ ಅಂದ್ರೆ ರಾತ್ರಿ ಹಗಲು ನಿದ್ರೆ ಬಿಡಬೇಕು. ಹೌದು. ಗಾಡಿ ಟೈಮಿಂಗ್ಸ್ ಮಾಲ್ ಹೊಡಿಬೇಕು, ಅದೆಲ್ಲ ಈಗ ಅದಕ್ಕೆ ಅದು ಬೇಡ ಅಂತ ಬಿಟ್ಟು ರಾತ್ರಿ ನಿದ್ರೆ ಬಿಟ್ಟರೆ ಸಾಕಲ್ಲ ಇದ್ರಲ್ಲಿ. ಹೌದು, ಡೇ ಎಲ್ಲ ಆರಾಮ್ ರೆಸ್ಟ್ ಮಾಡ್ಬೋದು ಅಷ್ಟೇ. ಸೊ ಮತ್ತೆ ನಿಮ್ಗೆ ಈಗ ಒಂದು ಇದೀಗ ರೂಟ್ ಯಾವ್ದಣ್ಣ? ಫಸ್ಟ್ ರೂಟ್ ನಮ್ದು ಇದೆ ಕುಂದಾಪುರ, ಉಡುಪಿ, ಮಂಗಳೂರು, ಸಕಲೇಶ್ಪುರ, ಬೆಂಗಳೂರು. ಸೊ ಈಗ ಸಾಯಿ ದುರ್ಗಾ ಟೂರಿಸ್ಟ್ ಅವರದ್ದು ಒಂದು ಎಷ್ಟು ಗಾಡಿ ಇದೆ? ಸಾಯಿ ದುರ್ಗದವ್ರ 4 ಗಾಡಿ ಇದೆ. 4 ಗಾಡಿ, 4 ಬೆಂಗಳೂರು ರೂಟ್. 4 ಬೆಂಗಳೂರು ರೂಟ್. ಮತ್ತೆ ಇದ್ರದ್ದು ಈಗ ಒಂದು ಟೈಮಿಂಗ್ಸ್ 8:30 ಹೊಡ್ತೀವಿ ನಾವು. ಓಕೆ. 8:30 ಹೊರಟ್ರೆ ಬೆಳಿಗ್ಗೆ ಒಂದು 7-7:30 ರೀಚ್ ಆಗ್ತೀವಿ ಕುಂದಾಪುರ, ಇಲ್ಲಿ ಬೆಂಗಳೂರು ರೀಚಿಂಗ್ ಟೈಮ್. ಈಗ ಮೀನ್ ಗಾಡಿಯಲ್ಲಿ ಬರುವಂತ ಚೆಸ್ಸಿಗೂ ಈಗ ಬಸ್ಸಲ್ಲಿ ಬರುವಂತ ಚೆಸ್ಸಿಗೂ ಮೇಜರ್ಲಿ ಯಾವ ತರ ಡಿಫರೆನ್ಸ್ ಇರುತ್ತೆ? ಮೀನ್ ಗಾಡಿ ಅದು ಲಾರಿ ಚೆಸ್ ಬರೋದಲ್ಲ, ಅದಕ್ಕೆ ಭಾರಿ ಡಿಫರೆನ್ಸ್ ಉಂಟು. ಹೌದು. ಅದಕ್ಕೆ ಬ್ಲೇಡ್ ಸೆಟ್ ಬರುತ್ತೆ ಬ್ಯಾಕಿಗೆ. ಇದರಲ್ಲಿ ಬ್ಲೇಡ್ ಸೆಟ್ ಇಲ್ಲ, ಬ್ಯಾಕ್ ಬಲೂನ್ ಇರೋದು. ಫ್ರಂಟಿಗೆ ಬ್ಲೇಡ್ ಸೆಟ್, ಬ್ಲೇಡ್ ಸೆಟ್. ಮತ್ತೆ ಸ್ವಲ್ಪ ಭಾರತ್ ಬೆಂಜ್ ಇದಕ್ಕೆಲ್ಲ ಎದುರುಗಡೆ ಬಲೂನ್ ಉಂಟು. ಬಲೂನ್, ಹೌದು, 4 ಸೈಡ್ ಬಲೂನ್. ಹೌದು. ಲೈಲ್ಯಾಂಡ್ ಎಲ್ಲ ಎದುರು ಸಟ್ಟೆ ಬರುದು, ಸೆಟ್ಟೆ. ಸೊ ಇದೀಗ ಎಷ್ಟು ಮೀಟರ್ ಗಾಡಿ? 10 ಮೀಟರ್ ಗಾಡಿ. 10 ಮೀಟರ್. ಇದ್ರಲ್ಲಿ ಆಗಿದ್ರೆ ರಿಟೈರ್ಡ್ ಇಲ್ಲ? ನಿಮ್ಗೆ ಈಗ ರಿಟೈರ್ಡ್ ಏನಾದ್ರು ರಿಕ್ವೈರ್ಮೆಂಟ್ ಬೇಕು ಅನ್ಸುತ್ತೆ ಈಗ 10 ಮೀಟರ್ ಗಾಡಿಗೆ? 10 ಮೀಟರ್ ಗಾಡಿ ಅಂತ ಅವಶ್ಯಕತೆ ಏನಿಲ್ಲ. ಇಲ್ಲ, ಘಾಟಿಯಲ್ಲಿ ಬರುವಾಗೆ ಬಂದ್ರೆ ಬ್ರೇಕ್ ಎಲ್ಲ ಸಾಕಾಗತ್ತೆ. ಓಕೆ. ಉಚ್ಚಾಪಟ್ಟೆ ಇಳಿಸ್ಕೊಂಡ್ ಬಂದ್ರೆ ಯಾವ್ದಿದ್ರು ಸಾಕಾಗುದಿಲ್ಲ. ಮತ್ತೀಗ ನೀವೊಂದು ಮೀನ್ ಗಾಡಿ ಇಲ್ಲ, ಯಾವ್ದೆಲ್ಲ ಗಾಡಿ ಓಡಿಸಿದೆ ಮೀನ್ ಗಾಡಿ? ನಾವು ಲೈಲ್ಯಾಂಡ್ ಬಿಟ್ಟು ಬೇರೆ ಗಾಡಿ ಓಡಿಸಿಲ್ಲ, ಯಾವ್ದು ಇಲ್ಲ. ನಿಮ್ಗಂದ್ರೆ ಲೈಲ್ಯಾಂಡ್ ಮೊದ್ಲಿಂದ ಒಂದು ಸೆಟ್ ಆಯ್ತು? ಲೈಲ್ಯಾಂಡ್ ಅಲ್ಲಿ ಇದೆ. ಸೊ ಬಸ್ ಫೀಲ್ಡ್ ಅಲ್ಲಿ ಈಗ ನೀವು ಬೇರೆ ಯಾವ್ದು ಟ್ರೈ ಮಾಡಿದ ಓಡಿಸಿದ್ರೆ? ಬಸ್ ಫೀಲ್ಡ್ ಅಲ್ಲಿ ಇಲ್ಲ, ಲೈಲ್ಯಾಂಡ್ ಸಿಕ್ಕಿದೆ. ಫಸ್ಟ್ ಇಂದ ಲೈಲ್ಯಾಂಡ್ ಇದೆ ಲಾಸ್ಟ್ ತನಕ ಲೈಲ್ಯಾಂಡ್. ಓಕೆ. ಮತ್ತೆ ಲೈಲ್ಯಾಂಡ್ ಅಲ್ಲಿ ನೀವು ಬೇರೆ ಬಾಡಿ ಗಾಡಿ ಓಡಿಸಿದ್ರ? ಇಲ್ಲ, ಅದೇ ಇನ್ಸುಲೇಟರ್ ಬಿಟ್ಟೆ ಬಸ್ ಸೀದಾ. ಅಂದ್ರೆ ಇದು ಸಾಯಿ ದುರ್ಗಕ್ಕೆ ಫಸ್ಟ್ ಬಂದದ್ದು ನೀವು? ಫಸ್ಟ್ ಬಂದಿದೆ. ಓಕೆ. ಸೊ ಅಂದ್ರೆ ಪ್ಯಾಸೆಂಜರ್ ಇದೆಲ್ಲ ಎಂತ ರೆಸ್ಪಾನ್ಸ್ ಎಲ್ಲ ನಿಮ್ಗೆ ವಿಯರ್ಡ್ ಅನ್ಸತ್ತ? ಅಂದ್ರೆ ಈಗ ಕೆಲವರೆಲ್ಲ ಸ್ವಲ್ಪ ರೂಡ್ ಮಾತಾಡೋರು ಇರ್ತಾರೆ. ಸ್ವಲ್ಪ ಅದು ಬಸ್ ಅಲ್ಲಿ 30 ಜನ 30 ತರ ಇರೋಲ್ಲ, ಒಂಥರ ಇರ್ತಾರೆ. ಹೌದು.
ಅವರು ಟೈಮಿಂಗ್ ಲೇಟ್ ಆದ್ರೆ ಬ್ಲಾಕ್ ಆದ್ರೆ ಅವ್ರು ಮಲಗಿರ್ತಾರೆ ಒಳಗೆ. ಹೌದು ಬೆಳಿಗ್ಗೆ ಎದ್ದು ಕೇಳ್ತಾರೆ ಎಂತ ಲೇಟ್ ಆಯ್ತು ಹಂಗಿಂಗ ಅಂತ. ಹೌದು ಸ್ವಲ್ಪ ಎಲ್ಲರೂ ಅಲ್ಲ, ಒಂದ್ ಸ್ವಲ್ಪ ಜನ ಒಳ್ಳೆಯವರು ಬರ್ತಾರೆ. ಹೌದು. ಸೊ ನಿಮ್ಗೆ ಈಗ ಅದು ಒಂದ್ ಸ್ವಲ್ಪ ಇರಿಟೇಟಿಂಗ್ ಎಲ್ಲ ಅನ್ಸ್ಲಿಲ್ಲ? ಅಂದ್ರೆ ಮೀನ್ ಗಾಡಿಲಿ ಯೂಶುವಲಿ ಮನುಷ್ಯ ಸಿಗೋದು ಕಡಿಮೆ, ನೀವಾಯ್ತು ನಿಮ್ದೊಂದು ಕೋ ಡ್ರೈವರ್ ಆಯ್ತು, ಕ್ಲೀನರ್ ಆಯ್ತು ಅಷ್ಟೇ. ಅದು ಇದ್ರಲ್ಲಿ ತಾಳ್ಮೆ ಬೇಕು. ಒಟ್ರಾಸಿ ನಾವೆಲ್ಲ ಮಾತಾಡಕ್ ಹೋದ್ರೆ ಗಾಡಿದ ರೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ಬಿದ್ದೋಗುತ್ತೆ. ಹೌದು ಅದ್ರ ರೆಡ್ ಬಸ್ ಅಲ್ಲಿ ಬರ್ದಾಕ್ತಾರೆ. ಹೌದು ಕಂಪ್ಲೇಂಟ್ ಬರ್ದಾಕ್ತಾರೆ. ಕಂಪ್ಲೇಂಟ್ ಬರೀತ್ರು, ಬಿಹೇವಿಯರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಆದಷ್ಟು ಸಮಾಧಾನ ಆಗಿರ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಸೊ ಮತ್ತೆ ಬೇರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಅಣ್ಣ? ರೂಟ್ ಬಗ್ಗೆ ಆಗಿರ್ಬೋದು, ರೂಟ್ ಅಲ್ಲಿ ಇರುವಂತ ಚಾಲೆಂಜಸ್, ಡಿಫಿಕಲ್ಟೀಸ್. ರೂಟ್ ಅಂದ್ರೆ ನಮ್ಗೆ ಈಗ ಬೆಂಗಳೂರು ರೂಟ್ ಅಂದ್ರೆ ಈಗ ಬೆಂಗಳೂರು ರೂಟ್ ಬೆಸ್ಟ್. ಇನ್ನು ಬರುವ ವರ್ಷಕ್ಕೆ ಉಂಟಲ್ಲ, ಹೌದು ನಮ್ಗೆ ಫುಲ್ ರೋಡ್ ಆದ್ರೆ ಉಂಟಲ್ಲ ಬೆಂಗಳೂರು ರೂಟ್ ತಲೆ ಬಿಸಿ ಇಲ್ಲ. ಮಂಗಳೂರು ಟು ಬೆಂಗಳೂರು ಇದೆ ಅಲ್ಲ? ತಲೆ ಬಿಸಿ ಇಲ್ಲ ರೋಡ್. ಈಗ ಸ್ವಲ್ಪ ಅಲ್ಲಲ್ಲಿ ಬ್ಲಾಕ್ ಇದೆಲ್ಲ ಜಾಸ್ತಿ ಉಂಟು. ಹೌದು, ಘಾಟಿ ರೋಡ್ ರೆಡಿ ಆಗ್ತುಂಟು. ಓಕೆ. ಇನ್ನು ಬರುವ ವರ್ಷ ಒಂದು ವರ್ಷ ಕಳೆದ್ರೆ ಡಬಲ್ ಆದ್ರೆ ಬೆಂಗಳೂರು ರೂಟ್ ತಲೆ ಬಿಸಿ ಇಲ್ಲ, ಸೆಟ್ ಆಗುತ್ತೆ. ಮತ್ತೆ ನಿಮ್ಗೆ ಈಗ ಇದು ಮೀನ್ ಗಾಡಿ ಇಲ್ಲ, ನೀವು ಬೇಸಿಕಲಿ ಯಾವ ರೂಟ್ ಅಲ್ಲಿ ಹೋಗ್ತಿದ್ರಿ? ಅಂದ್ರೆ ಮಲ್ಪೆಯಿಂದ ಇಂತ ಸ್ಪಾಟ್ ಅಂತ ಫಿಕ್ಸ್ ಇರ್ತಿತ್ತ ಒಂದೇ? ಇಲ್ಲ, ಅದು ಯಾವ ಮೀನ್ ಮೇಲೆ ಡಿಪೆಂಡ್. ಹಾ, ಕೇರಳ ಇಡಿ ಹೋಗ್ತಿದ್ವಿ. ಈಗ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಗುಜರಾತಿ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಇಲ್ಲಿಂದ ಲೋಡ್ ಮಾಡಿ ಗುಜರಾತ್ ಅಲ್ಲಿ ಅನ್ಲೋಡ್. ಸೊ ಈಗ ಗುಜರಾತ್ ಇಂದ ವಾಪಸ್ ರಿಟರ್ನ್ ಬರ್ತಂತ ಖಾಲಿ ಗಾಡಿಯ? ಖಾಲಿ ಬಾಕ್ಸ್ ಇರುತ್ತೆ. ಖಾಲಿ ಬಾಕ್ಸ್, ಕ್ರೇಟ್ಸ್ ಮಾತ್ರ. ರೇಟ್ ಮಾತ್ರ ಇರುತ್ತೆ. ಮತ್ತೆ ಈಗ ಬೇರೆಯವರಿಗೆಲ್ಲ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ? ಒಂದು ಹೊಸ ಅಂದ್ರೆ ಫಿಶ್ ಗಾಡಿಯಿಂದ ಈಗ ಬಸ್ಸಿಗೆ ಬರೋರಿಗೆ ಆಗಿರ್ಬೋದು. ಫಿಶ್ ಗಾಡಿ ಅಂದ್ರೆ ಸ್ವಲ್ಪ ಜನ ಅದು ಸೆಟ್ ಆದಂಗಲ್ಲ. ಈಗ ನಾವು ಸ್ವಲ್ಪ ಜನಂಗೆ ಬಸ್ ಫೀಲ್ಡ್ ಬರಕ್ ಇಷ್ಟ ಇರಲ್ಲ. ಈಗ ಬಂದ್ಮೇಲೆ ಗೊತ್ತಾಗುತ್ತೆ. ನಾನು ಫಸ್ಟ್ ಬಸ್ಸಿಗೆ ಬಂದಾಗ ಒಂದು ಬಸ್ಗೆ ಎಂತ ಬೇಡ ಬಸ್ ಹಂಗಿಂಗ್ ಅಂತ ಆಯ್ತು. ಹೌದು. ಈಗ ಒಂದ್ ತಿಂಗಳ ಸೆಟ್ ಆಗ್ಬಿಡ್ತದೆ. ಈಗ ನನಗೆ ಮೀನ್ ಗಾಡಿ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಮತ್ತೆ ರಿಸ್ಕ್ ಅದು. ಮತ್ತೆ ಗಾಡಿ ಟೈಮಿಂಗ್ಸ್ ಒಟ್ಟಿಗೆ ಅನ್ನ ಇಲ್ಲ. ಟೈಮಿಂಗ್ಸ್ ಕರೆಕ್ಟ್ ಆಗಿ ಹೊಡಿಬೇಕು ಗಾಡಿ. ಅದಕ್ಕಿಂತ ಬಸ್ ಬೆಟರ್ ಅನ್ಸುತ್ತೆ. ಬೆಟರ್ ಅಲ್ಲ? ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಸಾಯಿ ದುರ್ಗ ಟ್ರಾವೆಲ್ಸ್ ಇದು ಒಬ್ರು ಕಂಡಕ್ಟರ್ ಗಗನ್ ಅಣ್ಣ ನಮ್ ಜೊತೆ ಇದ್ದಾರೆ. ಗಗನ್ ಅಣ್ಣ, ವೆಲ್ಕಮ್ ಟು ಅವರ್ ಚಾನಲ್. ಮತ್ತೆ ಗಗನ್ ಅಣ್ಣ, ಈಗ ನಿಮ್ದು ಡ್ಯೂಟಿ ಬಗ್ಗೆ ನಮ್ಗೊಂದ್ ಸ್ವಲ್ಪ ತಿಳಿಸಿಕೊಡಿ. ನಮ್ದು ಡ್ಯೂಟಿ ಏನು ಕಂಡಕ್ಟರ್ ಡ್ಯೂಟಿ ಅಂದ್ರೆ ಕ್ಲೀನ್ ಮೇಂಟೆನೆನ್ಸ್ ಮಾಡ್ಕೊಂಡು ಗಾಡಿ ಮತ್ತೆ ಪ್ಯಾಸೆಂಜರ್ ಪಿಕಪ್ ಎಲ್ಲ ಮಾಡ್ಕೊಂಡು. ಈಗ ಒಂದು ಪಿಕಪ್ ಆದ್ಮೇಲೆ ನಿಮ್ಗೆ ಅಂತ ಒಂದು ರೆಸ್ಟ್ ಇರುತ್ತಾ? ಪಿಕಪ್ ಆದ್ಮೇಲೆ ರೆಸ್ಟ್. ಮಂಗಳೂರಿಂದ ಉಪ್ಪಿನಂಗಡಿಯವರೆಗೆ ಪಿಕಪ್ ಇದ್ರೆ ಪಿಕಪ್ ಇದೆ, ಆದ್ಮೇಲೆ ಪಿಕಪ್ ಆದ್ಮೇಲೆ ರೆಸ್ಟ್ ನಮ್ಗೆ ರೆಸ್ಟ್. ಸೊ ಈಗ ಸಾಯಿ ದುರ್ಗ ಟ್ರಾನ್ಸ್ಪೋರ್ಟ್ ಅಲ್ಲ, ಒಂದು ಪ್ಯಾಸೆಂಜರ್ ಒಂದು ಯಾವ ತರದೆಲ್ಲ ಫೆಸಿಲಿಟೀಸ್ ಕೊಡ್ತಿದ್ರಿ? ಫೆಸಿಲಿಟಿ ಇದೆ, ಚಾರ್ಜರ್ ಇದೆ, ಚಾರ್ಜಿಂಗ್ ಬೋರ್ಡ್ ಇದೆ, ಓಕೆ, ಮತ್ತೆ ರೀಡಿಂಗ್ ಲ್ಯಾಂಪ್, ಬ್ಯಾಕ್ ಸಪೋರ್ಟ್, ದಿಂಬು. ಇದ್ರದ್ದು ಈಗ ಮೇಂಟೆನೆನ್ಸ್ ಎಲ್ಲ ಹೇಗಣ್ಣ? ಅಂದ್ರೆ ಬೆಡ್ಶೀಟ್ ಇದೆಲ್ಲ ಒಂದು ಎಷ್ಟು ಟ್ರಿಪ್ಪಿಗೆ ವಾಶ್ ಮಾಡ್ತಾರೆ? 1 ಟ್ರಿಪ್ ಆದ್ಮೇಲೆ ವಾಶ್. ಓಕೆ. ಸೊ ಅಣ್ಣ, ಈಗ ನಾವು ಒಂದು ಜನರ ಬಗ್ಗೆ ಮಾತಾಡೋದಿದ್ರೆ, ಅಂದ್ರೆ ಈಗ ಒಂದು ಕಂಡಕ್ಟರ್ಗೆ ಯಾವ ತರದೆಲ್ಲ ಒಂದು ಪ್ರೆಷರ್ಸ್ ಆಗ್ತಾರ? ಕಂಡಕ್ಟರ್ ಪ್ರೆಷರ್ಸ್ ಅಂದ್ರೆ ಗಾಡಿ ಕ್ಲೀನ್ ಅಂಡ್ ಮೇಂಟೆನೆನ್ಸ್ ಬರುತ್ತಲ್ಲ. ಹೌದು. ಮತ್ತೆ ಟೈಮಿಂಗ್ಸ್ ಎಲ್ಲ ನಿಮ್ಗೆ ಕೇಳ್ತಾ ಇರ್ತಾರ? ಟೈಮಿಂಗ್ ಕೇಳ್ತಿರ್ತಾರೆ, ಹೊರಡುವಾಗನೇ ಕೇಳ್ತಾರೆ ಎಷ್ಟೊತ್ತಿಗೆ ಮುಟ್ಟ ರೀಚ್ ಆಗತ್ತೆ. ನಮ್ಗೆ ಗೊತ್ತಾಗತ್ತೆ, ಇಲ್ಲಿ ಗಾಡಿ ಬ್ಲಾಕ್ ಆದ್ರೆ ಲೇಟ್ ಆಗತ್ತೆ. ಹೌದು, ಅದೇನ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ನೀವೀಗ ಒಂದು ಯಾವ ಊರಿಂದ ಬಂದದ ಅಣ್ಣ? ನಮ್ದಿಲ್ಲ, ಕುಂಬಾಶಿ. ಮೊದ್ಲು ಎಂತಲ್ಲ ವರ್ಕ್ ಮಾಡಿದ್ರೆ? ಅದು ಮೊದ್ಲೇ ಇದೆ, ಬಸ್ ಫೀಲ್ಡ್ ಅಲ್ಲೇ ಇದ್ದಿದ್ರಿ? ದುರ್ಗಾಂಬ ಇದ್ದಿದ್ದು ಫಸ್ಟಿಗೆ, ದುರ್ಗಾಂಬದಿಂದ ಈ ಕಡೆ ಬಂದಿದೆ, ಈ ಕಡೆಗೆ ಸಾಯಿ ದುರ್ಗಕ್ಕೆ. ಸೊ ಮತ್ತೆ ನಾ ಇನ್ನೊಂದು ವಿಷಯ ಕೇಳ್ಬೇಕಿತ್ತು. ಇವ್ರದ್ದೀಗ ಸಾಯಿ ದುರ್ಗ ಟ್ರಾನ್ಸ್ಪೋರ್ಟ್ ಅಲ್ಲ, ಟೋಟಲ್ ಒಂದ್ ಎಷ್ಟು ಗಾಡಿ ಇತ್ತು ಈಗ? ಟೋಟಲ್ ಅಂದ್ರೆ ಈಗ 4 ಇದೆ, ಇನ್ನು 2 ಬರ್ಲಿಕ್ಕಿದೆ, ರೆಡಿ ಆಗಿದೆ. ಓಕೆ, ಬರ್ಲಿಕ್ಕಿದೆ, ಚೌತಿಗೆ ಬಿಡ್ತಾರ ಅನ್ಸುತ್ತೆ. ಓಕೆ. ಸೊ ನೀವೊಂದು ಡ್ರೈವಿಂಗ್ ಎಲ್ಲ ಟ್ರೈ ಮಾಡಿದ್ರಾ? ಡ್ರೈವಿಂಗ್ ಬರುತ್ತೆ, ಅದು ಲೈಸೆನ್ಸ್ ಆಗಿಲ್ಲ ಅಲ್ಲ ಅದಕ್ಕೆ. ಅಂದ್ರೆ ಹೆವಿ ಗಾಡಿ ಎಲ್ಲ ಓಡಿಸ್ತೀನಿ. ಓಕೆ. ಮತ್ತೆ ನೀವೊಂದು ನೆಕ್ಸ್ಟ್ ಎಂತ ಆಸೆ ಇತ್ತ ನಿಮ್ಗೆ? ಒಂದು ಹೆವಿ ಡ್ರೈವರ್ ಆಗ್ಬೇಕಂದ್ರೆ ಆಸೆ ಇದೆ ಲಾಂಗ್ ರೂಟಿಗೆ. ಸೊ ಮೊದ್ಲು ಈಗ ಸಣ್ಣ ಗಾಡಿ ನೀವು ಒಂದು ಯಾವ್ದೆಲ್ಲ ಗಾಡಿ ಓಡಿಸಿದ್ರೆ? ಸಣ್ಣ ಗಾಡಿ ಅಂದ್ರೆ ಕಾರಿಂದ ಎಲ್ಲ ಆಲ್ಮೋಸ್ಟ್ ಪಿಕಪ್ ಬಸ್ ವರೆಗೆಲ್ಲ ಓಡಿಸಿ. ಓಕೆ. ಸೊ ಅಂದ್ರೆ ಈ ಗಾಡಿಲಿ ಈಗ ಸಿಂಗಲ್ ಡ್ರೈವರ್, ಡಬಲ್ ಡ್ರೈವರ್? ಸಿಂಗಲ್ ಅಲ್ಲ, ಡ್ರೈವರ್ ಮಲಗಿರ್ತಾರೆ. ಹೌದು. ಈ ಗಾಡಿ ವಾಶಿಗೆಲ್ಲ ಇಟ್ಕೊಳ್ಳೋಕೆ ನಾವು ಇಟ್ಕೋಬೇಕು, ಆ ಕಡೆ ಹೌದು ಇಟ್ಕೋಬಹುದು. ಓಕೆ. ಸೊ ಮಾತಾಡಿ ತುಂಬಾ ಖುಷಿ ಆಯ್ತು ಅಣ್ಣ. ಥ್ಯಾಂಕ್ ಯು.